ಛೇದ 14, 15 ಮತ್ತು 16ರಲ್ಲಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರವು ದಿನಾಂಕ 12/11/2024ರಂದು ಆದೇಶ ಸಂಖ್ಯೆ SWD 8/SLP 24P1 ಆದೇಶದ ಪ್ರಕಾರ ಗೌರವಾನ್ವಿತ ನ್ಯಾಯಮೂರ್ತಿ HN ನಾಗಮೋಹನ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು. ಸದರಿ ಆಯೋಗವು ಸೂಕ್ತ ದತ್ತಾಂಶಗಳನ್ನು ಎಂಪಿರಿಕಲ್ ಡಾಟಾ ಸಂಗ್ರಹಿಸಿ ಒಳ ಮೀಸಲಾತಿ ನೀಡುವ ಕುರಿತು ಶಿಫಾರಸುಗಳನ್ನು ಮಾಡಲು ಕೋರಲಾಯಿತು. ಜಸ್ಟಿಸ್ HN ನಾಗಮೋಹನ್ ದಾಸ್ ಅವರ ಆಯೋಗವು ರಾಜ್ಯದ 101 ಪರಿಶಿಷ್ಟ ಜಾತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಿನಾಂಕ 1/8/2025ರಂದು ವರದಿಯನ್ನು ಸಲ್ಲಿಸಿತು. ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸೇರಿದ 1,05,09,871 ಜನರ ದತ್ತಾಂಶಗಳನ್ನು ಸಂಗ್ರಹಿಸಿದೆ. 93% ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯು ಈ ಸಮೀಕ್ಷೆಗೆ ಲಭ್ಯವಾಗಿದೆ. ಸಚಿವ ಸಂಪುಟವು ಈ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ. ದಿನಾಂಕ 19/8/2025 ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ. ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ 6% ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಪರೆಯ, ಮೊಗೇರ ಮುಂತಾದ ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಿ ಬಲಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ 6% ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಇದರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಗುಂಪುಗಳಲ್ಲಿನ 4,74,954 ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ. ಸ್ಪೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 4% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಹಾಗೆಯೇ 59 ಜಾತಿಗಳ 5,22,099 ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ 1% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಕೆಲವು ತಾಂತ್ರಿಕ ಕಾರಣಗಳಿಂದ ಈ ಎರಡೂ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ 5% ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ABCDE ಎಂದು ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಿ ಮಾಡಿದ್ದ ಶಿಫಾರಸನ್ನು ಸಚಿವ ಸಂಪುಟವು ABC ಎಂದು 3 ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಲು ಹಾಗೂ ಎಡಗೈ ಸಂಬಂಧಿತ ಜಾತಿಗಳುಳ್ಳ ಎ ಪ್ರವರ್ಗಕ್ಕೆ 6%, ಬಲಗೈ ಸಂಬಂಧಿತ ಜಾತಿಗಳುಳ್ಳ ಬಿ ವರ್ಗಕ್ಕೆ 6% ಹಾಗೂ ಸಿ ವರ್ಗಕ್ಕೆ 5% ಒಳ ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ 101 ಜಾತಿಗಳಿಗೆ ಶಿಕ್ಷಣ, ಉದ್ಯೋಗಾವಕಾಶ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಮಾರ್ಪಾಡುಗಳನ್ನು ಮಾಡಲಾಗಿದೆ. ಈ ರೀತಿ ನಿರ್ಧಾರ ಮಾಡುವಾಗ ಸಚಿವ ಸಂಪುಟವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನಮೂದಿಸಲಾದ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡಿದೆ. ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ತೀರ್ಮಾನಿಸಿದ್ದೇವೆ.
ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಲು ತೀರ್ಮಾನಿಸಿದ್ದೇವೆ. ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳ ಅಗತ್ಯ ಕಂಡುಬಂದರೆ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನಗಣತಿಯಲ್ಲಿನ ಅಂಕಿಅಂಶಗಳನ್ನು ಆಧರಿಸಿ ಬದಲಾವಣೆಗೆ ಒಳಪಡುವ ಷರತ್ತಿಗೆ ಬದ್ಧವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮೇಲೆ ಪ್ರಸ್ತಾಪಿಸಿದ ಮಾರ್ಪಾಟುಗಳೊಂದಿಗೆ ಅಂಗೀಕರಿಸಿದೆ ಎಂಬ ಅಂಶಗಳನ್ನು ಸದನ ಮುಂದೆ ಮಂಡಿಸಲು ಸರ್ಕಾರವು ಸಂತೋಷ ಪಡುತ್ತದೆ. ನಮ್ಮ ಈ ತೀರ್ಮಾನವು ಒಳ ಮೀಸಲಾತಿ ಕುರಿತ ದಶಕಗಳ ಹೋರಾಟಕ್ಕೆ ನ್ಯಾಯ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸಿದ್ದೇವೆ. ಅಭಿವೃದ್ಧಿಶೀಲ ರಾಜ್ಯವಾದ ಕರ್ನಾಟಕವು ಸಾಮಾಜಿಕ ನ್ಯಾಯದ ವಿಚಾರದಲ್ಲೂ ಮುಂಚೂಣಿಯಲ್ಲಿದೆ ಎಂಬುದನ್ನು ನಮ್ಮ ಸರ್ಕಾರವು ಸಾಬೀತು ಮಾಡಿದೆ. ನಿಮಗೆ ಧನ್ಯವಾದಗಳು ಮಾನ್ಯ ಸಭಾಪತಿಯವರು. ಸಭಾಪತಿಗಳೇ, ಅಲ್ಲ, ಏನಾದ್ರು ಸ್ಪಷ್ಟೀಕರಣ ಇದ್ರೆ ಕೇಳಿ, ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆ ಇಲ್ಲ, ಸ್ಪಷ್ಟೀಕರಣನೇ. ನೋಡಿ, ಈಗ ಮಂಡಲ್ ಸ್ಟೇಟ್ಮೆಂಟ್ ಸಭಾಪತಿಗಳೇ, ಈಗ ಮಂಡಲ್ ಆಯೋಗ ಏನು ಹೇಳಿದೆ? ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತದೆ. ಸ್ಪಷ್ಟೀಕರಣ ಹೇಳ್ತಾ ಇರೋದು. ಈಗ ಸಭಾಪತಿಗಳೇ, ಸಮಾನರಲ್ಲಿ ಮಾತ್ರ ಸಮಾನತೆ ಇರಬೇಕು ಅಂತ ಮಂಡಲ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ಘೋಷಣೆ ಮಾಡಬಹುದಾಗಿತ್ತು. ಸಭಾಪತಿಗಳೇ, ಈಗ ಇವರು ಏನ್ ಪರಿಗಣಿಸಿದಾರಲ್ಲ 3 ವಿಭಾಗವಾಗಿ, ಇದಕ್ಕೆ ಮಾನದಂಡ ಯಾವುದು? ಸಿಟಿ ರವಿ ಅವರೇ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾಗಮೋಹನ್ ದಾಸ್ ಆಯೋಗ ಮಾನದಂಡನ ಅಥವಾ ಮಾಧುಸ್ವಾಮಿ ಸಬ್ ಕಮಿಟಿ ಮಾನದಂಡನ ಯಾವುದನ್ನು ಮಾನದಂಡವಾಗಿ ಪರಿಗಣಿಸಿದ್ದಾರೆ? ಇದೆಲ್ಲ ನಾನು ಕೇಳ್ತಾ ಇರೋದು. ಒಳ ಮೀಸಲಾತಿ ಈಗ ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ತೆಗೆದುಕೊಂಡಿದ್ದಕ್ಕೆ ಯಾವ ಪರಿಗಣಿಸಿದ್ದಾರೆ? ಅವರು ಸದಾಶಿವ ಮಾಧುಸ್ವಾಮಿ ಆಯೋಗ ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಕರೆದವ್ರೆ ಇದು ಚರ್ಚೆ ಅಲ್ಲ, ಹಣ ಕರೆದವ್ರೆ, ಇದು ಚರ್ಚೆ ಅಲ್ಲ. ಚರ್ಚೆಗೆ ಅವಕಾಶ ಇಲ್ಲ. ಸ್ವಾಗತ ಮಾಡಬೇಕು. ಪ್ರಶ್ನೆ ಹೇಳಿ ಸರ್. ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಿಧಾನಸಭೆಯಿಂದ ತಿದ್ದುಪಡಿ ಈಗ ಚರ್ಚೆಗೆ ಅವಕಾಶ ಇಲ್ಲ ಅಂತ 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತೆ ಕೆಲವು ಕಾಲೇಜುಗಳ ಮಂಡಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಎಲ್ರಿಗೂ ನ್ಯಾಯ ಸಭಾಧ್ಯಕ್ಷರೇ, ಸಾಮಾಜಿಕ ನ್ಯಾಯ ಇಲ್ಲ. ಸಭಾಧ್ಯಕ್ಷರೇ, ಓದಕ್ಕೆ ಹೇಳಿದ್ದೀರಾ? ಇದು ಸರ್ಕಾರದ ಒಂದು ಹೇಳಿಕೆ. ಈ ಹೇಳಿಕೆ ಮಾಡಿದ ಮೇಲೆ ಸದನದ ಗಮನಕ್ಕೆ ತರಬೇಕು ಅಂತೇಳಿ ಹೇಳಿಕೆಯನ್ನು ಮಾಡಿದ್ದೇನೆ. ಯಾಕಂತಂದರೆ ನಾವು ನಿನ್ನೆನೇ ಅನೌನ್ಸ್ ಮಾಡಿಬಿಡ್ಬೋದಾಗಿತ್ತು. ಸದನ ನಡೀತಾ ಇರೋದ್ರಿಂದ ಸದನದ ಮುಂದೆ ಈ ಹೇಳಿಕೆಯನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಇಲ್ಲಿ ಮಂಡಿಸಿದ್ದೀನಿ. ಅದರಿಂದ ಇದು ಚರ್ಚೆ ಆಗಲಿ ಕ್ಲಾರಿಫಿಕೇಶನ್ ಕೇಳೋದಾಗಲಿ ಅಗತ್ಯ ಇಲ್ಲ, ಅದು ಉದ್ಭವ ಆಗೋದಿಲ್ಲ. ತಾವು ದಯಮಾಡಿ ಮುಂದಿನ
ವಿಷಯಕ್ಕೆ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅದು ಹೆಣ್ಣ ಗಂಡ ಅಂತ ನೋಡ್ಬೇಕಲ್ಲ. ಸಭಾಧ್ಯಕ್ಷರೇ, ಅಲ್ಲ ಆನೆ ಕರು ಹಾಕಿದೆ. ಪ್ರಸ್ತಾಪ ಮಾಡಿದ್ದೀನಿ. ಅದು ಹೆಣ್ಣ ಗಂಡ ಅಂತ ಪರ್ಯಾಲೋಚನೆ ಮಾಡಬೇಕು ಅಂತ ಬಿಲ್ಲು ಈಗ ಸೆಂಟ್ರಲ್ ಏನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರೇ ಸದನಕ್ಕೆ ಇದ್ರಾಗ ನಾವು ಕ್ಲಾರಿಫಿಕೇಶನ್ ಮಾಡೋದು ಕೇಳಪ್ಪ ಕೇಳಿ ಮಾನ್ಯ ಸಭಾಪತಿಗಳೇ ನೋಡಿ ಕೇಳಿ ಒಂದು ನಿಮಿಷ ಮುಖ್ಯಮಂತ್ರಿಗಳು ಒಂದು ನಿಮಿಷ ಕೇಳಿ ನಾ ಹೇಳಿದ್ರೆ ಕೇಳಿ ಮಾಡಿದ್ದಾರೆ ನಾ ಹೇಳಿದ್ರೆ ಕೇಳಿ ಒಂದು ನಿಮಿಷ ಕುತ್ಕೊಳ್ಳಪ್ಪ ಒಂದು ನಿಮಿಷ ಕೇಳಿದೆ ಕೇಳಿ ನಾ ಹೇಳುದು ಕೇಳು ಮಾನ್ಯ ಸಭಾಧ್ಯಕ್ಷರೇ, ನಾ ಹೇಳುದು ಕೇಳಿ ಕರ್ನಾಟಕ ನೀವೆಲ್ಲ ಇನ್ನ ಆರ್ಡರ್ ಮಾಡಿ ಏನಾಗತ್ತಿದೆ ಈಗ ಒಂದು ಕುತ್ಕೊಳ್ಳಿ ಹೇಳ್ತಾನೆ ಈಗ ಒಂದು ನಿಮಿಷ ಕುತ್ಕೊಳ್ಳಿ ಒಂದು ನಿಮಿಷ ಕುತ್ಕೊಳ್ಳಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕ್ಲಾರಿಫಿಕೇಶನ್ ಈಗ ಒಂದು ನಿಮಿಷ ಹೇಳಿ ಸರ್. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಕ್ಯಾಬಿನೆಟ್ ಆದ್ಮೇಲೆ ಹೇಳಿಕೆ ಕೊಡ್ಬೇಕು, ಸದನ ನಡೀತಾ ಇದೆ ಅಂತ ಇವತ್ತು ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ. ನಾ ಹೇಳ್ತೀನಿ ಒಂದು ನಿಮಿಷ ನಾ ಹೇಳ್ತೀನಿ ಹೇಳ್ಬಿಟ್ಟು ಕೇಳಿ ನಾನು ಒಂದ್ ನಿಮಿಷ ನಾ ಹೇಳ್ತೀನಿ ಏ ರವಿ ನೋಡು ಒಂದ್ ನಿಮಿಷ ಕೇಳಿ ನಾ ಹೇಳ್ಬಿಟ್ಟು ಕೇಳಿ ಮಾನ್ಯ ಸಭಾಪತಿಯವರೇ, ನಿನ್ನೆ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿದೆ. ನಿನ್ನೆನೇ ನಾವು ಪ್ರೆಸ್ ಕೇಳ್ಬೋದಾಗಿತ್ತು, ಆದರೆ ಪ್ರೆಸ್ ಕೇಳಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಸದನ ನಡೀತಾ ಇದೆ, ಸದನ ಮುಂದೆ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿಲ್ಲ. ಇದು ಸ್ಟೇಟ್ಮೆಂಟು ಮಾಡಿರ್ತಕ್ಕಂಥದಕ್ಕೆ ಕ್ಲಾರಿಫಿಕೇಶನ್ ಎಂತದು? ಕ್ಯಾಬಿನೆಟ್ ಡಿಸಿಷನ್ಗಳಿಗೆಲ್ಲ ಕ್ಲಾರಿಫಿಕೇಶನ್ ಕೊಡಕ್ಕಾಗತ್ತಾ? ಮಾತಾಡಿ ಅವಕಾಶ ಇಲ್ಲ. ಮಾನ್ಯ ಸರ್ಕಾರದ ಹೇಳಿಕೆ ಇದು. ಚರ್ಚೆಗಾಗ್ಲಿ ಕ್ಲಾರಿಫಿಕೇಶನ್ ಕೇಳಕ್ಕಾಗ್ಲಿ ಅವಕಾಶ ಇಲ್ಲ. ದಯಮಾಡಿ ಅದನ್ನ ಅವಕಾಶ ಕೊಡಬೇಡಿ. ಬೇರೆ ವಿಚಾರ ಒಂದ್ ನಿಮಿಷ ಕೇಳಿ ಪ್ರಕಾರ ನಡೀಬೇಕು. ಸುರೇಶ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ. ನೀವು ಕೂಡ್ರಿ ನಾ ಹೇಳ್ತೀನಿ ಕೂಡ್ರಿ ಒಂದ್ ನಿಮಿಷ ನೋಡಿ ನಿಮ್ಗೆ ಹೇಳಿದೆ ಕೂಡ್ರಿ ಡಾಕ್ಟ್ರೆ ಒಂದ್ ನಿಮಿಷ ಕೂಡ್ರಿ ನಾ ಹೇಳ್ತೀನಿ ಕೂಡ್ರಿ ಇದನ್ನ ನಾವು ಯೋಗ್ಯತೆ ಮಾಡಿದ್ರೆ ಆಗಲೇ ಇಲ್ಲ. ಇವತ್ತು ಈ ಸರ್ಕಾರ ಮಾಡಿದೆ, ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದೆ. ಇವ್ರು ಹೇಳಿ ಕೇಳ್ತಾರೆ, ನಮ್ಮ ಕ್ಲಾರಿಫಿಕೇಶನ್ ಇವ್ರು ಯೋಗ್ಯತೆ ಇರಲಿಲ್ಲ ಮಾಡ್ಲಿಕ್ಕೆ. ಏನ್ ಮಾತಾಡ್ತಾರೆ, ಏನ್ ಕ್ಲಾರಿಫಿಕೇಶನ್ ಕೇಳ್ತಾರೆ? ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದ್ವಿ. ಏನ್ ಮಾಡ್ತೀರಿ? ನಿಮ್ ಯೋಗ್ಯತೆ ಇರಲಿಲ್ಲ ನೀವು ಮಾಡ್ಲಿಕ್ಕೆ. ನಿಮ್ಮ ಯೋಗ್ಯತೆ ಇದೆ, ಯೋಗ್ಯತೆ ಇಲ್ಲ. ಯೋಗ್ಯತೆ ಇದೆ ಮಾಡಿದ್ವಿ. ನಿಮ್ಮ ಯೋಗ್ಯತೆ ಇಲ್ಲ ಮಾಡಿಲ್ಲ. ಯೋಗ್ಯತೆ ಇಲ್ಲ ರಾಜಕೀಯ ಮಾಡ್ಲಿಕ್ಕೆ ಹೋಗಿದ್ರಿ ಅಷ್ಟೇ. ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಅಷ್ಟೇ. ನಿಮ್ಮ ನೈತಿಕತೆ ಇಲ್ಲ ಕೇಳಲಿಕ್ಕೆ. ಕೇಳಿ ನೋಡಿ ಇಲ್ಲಿ ಕೇಳಿ ನೋಡಿ ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೊಡಬೇಕಂತ ಕಾನೂನಲ್ಲಿ ಇಲ್ಲ. ಒಂದು ಕೇಳಿ ಒಂದು ವೇಳೆ ಮುಖ್ಯಮಂತ್ರಿ ಮಾಡಿಲ್ಲ, ಇವ್ರಿಗೂ ತಾಕತ್ತು ಇಲ್ಲ, ದಮ್ಮು ಏ ಇಲ್ಲ. ಕುಂದ್ರಪಾಡಿ
ಮಾಡಿದ್ದೀವಿ. ಏನ್ ಮಾತಾಡಿದ್ವಿ ಮಾನ್ಯ ಸಭಾಪತಿ ಅವರೇ, ಮಾನ್ಯ ಅಧ್ಯಕ್ಷರೇ, ಹೆಂಗ ಅವ್ರು ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಮಾತಾಡಬಾರ್ದು ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನೋಡಿ. ನಾವು ಕೂಡ 45 ವರ್ಷಗಳಿಂದ ತಾವು ಈ ಯಾವ ಸದನದಲ್ಲಿದ್ದೀರಿ. ಒಬ್ಬ ಸಚಿವರು ಒಂದ್ ನಿಮಿಷ ಕೇಳಿ ಯಾವ್ದಾದ್ರು ಕಡತಿಂದ ತೆಗೆದಾಕಿ ಕೊಡಿ ಹೇಳಿ ಕಡತಿಂದ ತೆಗೆದಾಕಿ ಈಗ ನೀವು ಮುಖ್ಯಮಂತ್ರಿ ಬಿಲ್ ಮನೆ ಮಾಡಪ್ಪ ಸಭೆಯಲ್ಲಿ ಇದು ಮಂತ್ರಿಗಳ ವರ್ತನೆ ಸರಿ. ಒಬ್ಬ ಮಂತ್ರಿಯ ಕಥೆ ಇದು. ಮಂತ್ರಿ ಆದವರು ಈ ರೀತಿ ಮಾಡೋದಾ? ಒಂದ್ ನಿಮಿಷ ಕೊಡ್ರಿ. ತಳವಾರ್ ತಳವಾರ್ ನೋಡಿ, ಮಂತ್ರಿಗಳಾದಂತವ್ರು ಜಗಳಬೇಡಿ, ಕುತ್ಕೊಳ್ಳಿ. ಹೇಳು ಮಟ್ಟದ ಕೇಳೋದಲ್ಲ ನೀವು. ಇದು ಸರಿ ಇದೆಯಾ ಸರ್? ಹೇಳ್ತೀನಿ ಕೇಳಿ. ಒಬ್ಬ ಸಚಿವರು ನಡೆ ಇದು ಸುರೇಶ್ ನೋಡಿ. ಸುರೇಶ್ ನೋಡಿ. ಸುರೇಶ್ ನೋಡಿ, ಇವ್ರೆ ಮಂತ್ರಿಗಳಾದಂತವ್ರು ನನ್ನ ಮಾತು ಕೇಳಿ. ಮಂತ್ರಿ ಅವ್ರು ಕೂಡ ನಾನು ಕೂಡ ಮಾತಾಡಿ ಕೊಡ್ರಿ. ಏನ್ರಿ ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ, ರವಿ ಅವರು ಹೇಳಿದೆ ನಾನು. ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ತಾಕತ್ತು ದಮ್ಮು ಅಂತ ಇವ್ರು ಹೇಳಿದ್ಮೇಲೆ ಇವ್ರ ಮೇಲೆ ಬೀಳ್ತಾ ಇದ್ರಲ್ಲ. ಅವಾಗ ಏನ್ ಮಾಡಿದ್ರು ಅಂತ ಕೇಳಿ ಗೌರವ ಕೊಡಲಿಲ್ಲ ಅವರು. ಏನೇನು ಮಾತಾಡ್ತಾರೆ? ತಾಕತ್ ಅಹಮದ್ ಜಮೀರ್ ಹೇಳಿದ್ದು. ಈಗ ಆಯ್ತು ನಿಮ್ಗಿರ್ಲಿಲ್ಲ, ತಗಿಸ್ತೀನಿ, ಕಡತಿನ ತಗಿಸ್ತೀನಿ. ಕೊಡ್ರಿ. ಪಾಯಿಂಟ್ ಆಫ್ ಆರ್ಡರ್. ಏನ್ರಿ ನೀವು? ನಾವೆಲ್ಲ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ನೀವು ದೌರ್ಜನ್ಯ ಮಾಡ್ತಿದ್ದೆ, ನೀವು ದೌರ್ಜನ್ಯ ಮಾಡ್ತಿದ್ದೆ, ನೀವು ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು. ನಾ ಹೇಳೋರಿಗೆ ಯಾವ ಕಡೆ ತಗೋಬಾರ್ದು. ಕೊಡ್ರಿ. ಮಂತ್ರಿಗಳಾದಂಥವ್ರು ಜವಾಬ್ದಾರಿ ಬೇಕು. ನೋಡಿ ಹೇಳ್ತೀನಿ ನಾನು. ಈಗ ಒಂದ್ ನಿಮಿಷ, ಈಗಾಗಲೇ ತೀರ್ಮಾನ ಮಾಡ್ಯಾರೆ, ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಅವ್ರು ಹೇಳಿಲ್ಲ ಅಂದ್ರೆ ಒತ್ತಾಯ ಮಾಡಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ನಾ ಏನಂತೀನಿ, ನೇಮ ಐತಿ ನನ್ನ ಕಡೆ ಇದೆ, ನೇಮ ಇದೆ ನನ್ನ ಕಡೆ ಇದೆ. ಈಗಿಲ್ಲ ಇವ್ರೆ, ಇಲ್ಲಿಲ್ಲ ಅವ್ರು ನೋಡಿ. ಒಂದ್ ನಿಮಿಷ ಕೇಳಿ. ಮುಖ್ಯಮಂತ್ರಿಗಳು ನಾನು ಕ್ಲಾರಿಫಿಕೇಶನ್ ಹೇಳುದಿಲ್ಲ ಅಂದ್ರೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ. ಹೇಳಿದಾರ ಅವರು. ನೇಮ ಆಯ್ತು, ನೇಮದಲ್ಲಿದೆ, ಏನ್ ಮಾಡ್ಬೇಕಂತೇನಿಲ್ಲ. ರಮಣ, ಆಮೇಲೆ ಮಾತಾಡಪ್ಪ, ಹೋಗಿ ಬಿಡಪ್ಪ. ಈಗ ನಾನು ನಿಮ್ಗೆ ಹೇಳಿ ಒಂದ್ ನಿಮಿಷ ಕೇಳಿ. ನನ್ನ ಮಾತು ಕೇಳಿ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೀನಿ ಚರ್ಚೆ ಮಾಡುವಾಗ ಕೇಳಿ. ನಿನ್ನೆ ಚರ್ಚೆ ಮಾಡುವಾಗ ಸುರೇಶ, ಏನಪ್ಪ ಮಂತ್ರಿಯಾಗಿ ನೀನು ಕೂಡ ಬಿಡು, ನಾನು ಓದಿನಿ. ಈಗ ನಿನ್ನೆ ನಿಮಗೆ ಮಾತಾಡೋ ಹೇಳಿ ನಾನು, ಇದು ಬೇಡ, ಕ್ಯಾಬಿನೆಟ್ದಲ್ಲಿ ಐತಿ. ಏನು ಮನುಷ್ಯ ಐತೆ, ದನ ಇದೆಯಾ ನೀನು? ನಿನ್ನೆ ನಾನು ಹೇಳಿದೆ, ಏನು ಹೇಳಿದೆ ಅಂದ್ರೆ, ಇದನ್ನ ಬೇಡ, ಕ್ಯಾಬಿನೆಟ್ದಾಗ ಐತಿ, ಕ್ಯಾಬಿನೆಟ್ ಆದ ನಂತರ ಪ್ರೆಸ್ಗಾರ್ ಹೇಳ್ತಾರ ಅಂತ ಇದೆ. ಬಟ್ ಕ್ಯಾಬಿನೆಟ್ ಆದ ನಂತರ ಸದನ ನಡೆದಾಗ ಪ್ರೆಸ್ಸಿಗೆ ಹೇಳುವಂಥ ಪದ್ಧತಿ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಹೇಳ್ಯಾರ. ಇಲ್ಲಿ ಬಂದು ಅವ್ರು ಹೇಳ್ಯಾರ ಅಂದಾಗ ಕ್ಲಾರಿಫಿಕೇಶನ್ ಅವ್ರು ಕೊಡೋದಿಲ್ಲ ಅಂದ್ರೆ ನಾವು ಒತ್ತಾಯ ಮಾಡಕ್ಕೆ ಬರೋದಿಲ್ಲ. ಇದು ನೀವು ತಿಳ್ಕೊಳ್ಳಿ. ಅಲ್ಲಲ್ಲ, ಒಪ್ತೀನಿ ನಿಂದು ರೂಲ್, ನಾವು ಒಪ್ತೀನಿ. ನೋಡಿನ ರೂಲ್ ನೋಡಿನಿ.
ಕ್ಲಾರಿಫಿಕೇಶನ್ ಕೇಳಬಹುದು, ಆದರೆ ಮುಖ್ಯಮಂತ್ರಿಗಳು ಅಥವಾ ಯಾವ ಸಚಿವರು ಉತ್ತರ ಕೊಡಕ್ ಆಗುದಿಲ್ಲ ಎಲ್ಲ ಹೇಳಿದೆ ಅಂದಾಗ ನಮಗೇನು ಮಾಡಕ್ ಆಗುದಿಲ್ಲ. ಅವ್ರ ಉತ್ತರ ಏನು ಹೇಳಿದಾರೆ ಅದ್ರ ಮೇಲೆ ತೃಪ್ತಿ ಪಡ್ಕೋಬೇಕು ಇಷ್ಟ. ಇಲ್ಲ, ಇದು ಸರ್ವಾಧಿಕಾರ ಆಗ್ಬಿಡುತ್ತೆ ಸಭಾಪತಿ. ನೀವು ನಮ್ಮ ನೆರವಿಗೆ ಬರಬೇಕು. ಈಗ ನೀವು ಈ ಸದನದ ರಕ್ಷಣೆ ಇಲ್ಲ ಅಂದ್ರೆ ಅವ್ರು ಸರ್ವಾಧಿಕಾರಿ ಆಗ್ಬಿಡ್ತಾರೆ. ಕೂತ್ಕೊಳ್ರಿ ಪೂಜಾರ್ರೆ, ತಡೀರಿ, ಕೂತ್ಕೊಳ್ರಿ ಪೂಜಾರ್ರೆ. ಮುಖ್ಯಮಂತ್ರಿಗಳು ಎದ್ದು ನಿಂತಾಗ ಪೂಜಾರಿ ಈಗ ಮುಖ್ಯಮಂತ್ರಿ ಎದ್ದಾಗ ಕೂತ್ಕೊಳ್ಳಿ, ಕಲೀರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಎದ್ದಾರ, ಮಾನ್ಯ ಸಭಾಪತಿ ಅವರೇ, ಇದು ಹೇಳಿ, ನೀವು ಕೇಳಿದ್ರೆ ಸಚಿವ ಸಂಪುಟದ ತೀರ್ಮಾನ. ನಾನು ಮತ್ತೆ ಪದೇ ಪದೇ ಹೇಳಲಿಕ್ಕೆ ಹೋಗಲ್ಲ. ಸಚಿವ ಸಂಪುಟದ ತೀರ್ಮಾನ, ಈ ತೀರ್ಮಾನವನ್ನ ಸದನದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಇದು ಕ್ಲಾರಿಫಿಕೇಶನ್ ಆಗಲಿ ಚರ್ಚೆ ಆಗಲಿ ನಡೀತಕ್ಕಂಥ ವಿಚಾರ ಅಲ್ಲ. ಸಚಿವ ಸಂಪುಟದ ತೀರ್ಮಾನ ಮಾಡಿದ್ದನ್ನು ಕ್ಯಾಬಿನೆಟ್ ಡಿಸಿಷನ್ ಇದು. ಎಸ್. ಸೊ ಅದರಿಂದ ಮಾನ್ಯ ಅಧ್ಯಕ್ಷರಿಗೆ, ಮಾನ್ಯ ಸದಸ್ಯರುಗಳು ಬಹಳ ವರ್ಷದಿಂದ ಕೆಲಸ ಮಾಡಿದವರು ಇದ್ದಾರೆ, ಅನುಭವಿಗಳಿದ್ದಾರೆ. ಅವರೆಲ್ಲ ಈ ಥರ ಮಾಡ್ತಕ್ಕಂಥದ್ದು, ಸದನದ ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡಿದ್ರೆ ನಿಯಮಾವಳಿಗಳು ಒಳಗಡೆನೆ ಕೆಲಸ ಮಾಡಬೇಕು. ನಾವು ಸದನ ನಡೀಬೇಕಾಗಿರೋದು ಹಾಗೇನೆ. ಅದರಿಂದ ಇದು ಕ್ಯಾಬಿನೆಟ್ ಡಿಸಿಷನ್ ಆದ್ರಿಂದ, ಸದನ ನಡೀತಾ ಇರೋದ್ರಿಂದ ನಾವು ಹೇಳಿಕೆ ಕೊಡಲಿಲ್ಲ. ಅಲ್ಲೇನೆ ಹೇಳಿಕೆ ಕೊಟ್ಬಿಡ್ಬೋದಾಗಿತ್ತು, ಆದರೆ ಮಾಡಲಿಲ್ಲ. ಯಾಕಂದ್ರೆ ಸದನ ನಡೀತಾ ಇದೆ, ಸದನ ತಿಳಿಸಿ ಆಮೇಲೆ ಪ್ರೆಸ್ ಕೇಳೋಣ ಅಂತ ಹೇಳಿ ಮಾಡಲಿಲ್ಲ. ಅದರಿಂದ ದಯಮಾಡಿ ಚರ್ಚೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಸಭಾಪತಿಗಳೇ, ಸರ್ಕಾರದ ತೀರ್ಮಾನ ಗೌಪ್ಯ ಅಲ್ಲ. ನಿನ್ನೆ ರಾತ್ರಿನೇ ಮಾನ್ಯ ನಗರಾಭಿವೃದ್ಧಿ ಮತ್ತು ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕರಣ ಕರ್ನಾಟಕ ಪಟ್ಟಣ ವಿಧೇಯಕ ಮೇಲೆ ಪ್ರಸ್ತಾವನೆ ಪ್ರಲಯಿಸಬೇಕು. ನಗರ ಮತ್ತು ಗ್ರಾಮಾಂತರ ಕಚೇರಿ ಇತ್ತು ಸಭಾಧ್ಯಕ್ಷ. ಮುಂಚೆ ಕೇಳಬೇಕಾಗಿದೆ. ಇವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. 1/8/2023 ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. ಅದಕ್ಕಿಂತ 30 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.